ಈಗ ತಾನೇ ಸಿ ಎಂ ಸಾಹೇಬ್ರೆ ಲೆಕ್ಕ ಕೊಟ್ಟಿದ್ದಾರೆ, ಎಲ್ಲಿ ಯಾರ್ಯಾರ್ದು ಏನೇನು ಲೆಕ್ಕ ಅಂತ ಹೇಳಿ. ಆದರೆ ಇವರೆಲ್ಲರೂ ಒಂದು ತಗೊಳ್ಳಿ, ಪೇಪರಲ್ಲಿ ಬಂದಿದೆ ಗೌರ್ಮೆಂಟ್ ರಿಪೋರ್ಟು, ಗುಜರಾತಲ್ಲಿ ದಿನ 6 ಜನರಿಗೆ ರೇಪ್ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿ ಬಂದಿದೆ. ಅದಿದೆ, ಅದು ಈಗ ತಾನೇ ಅದು ಸಿ ಎಂ ಅವ್ರು ತೋರಿಸ್ಬೇಕಂತ ಇದ್ರು, ಮತ್ತು ಅವ್ರು ಆ ಕಡೆ ತಿರುಗಿದ್ರು. ಅದಕ್ಕೇನು ಉತ್ತರ ಕೊಡ್ತಾರಂತೆ ನೋಡಿ. ಒಂದು ಹೇಳ್ತೀನಿ, ಇಂಥ ಘಟನೆಗಳಾದಾಗ ರಾಜಕೀಯದನ್ನು ಬಿಟ್ಟು ಏನು ಕಾನೂನುಬದ್ಧವಾಗಿ ಏನು ಆ್ಯಕ್ಷನ್ ತಗೋಬೇಕು, ಮತ್ತು ಈ ಥರ ಆಗದೇ ಇರತಕ್ಕಂಥದ್ದಕ್ಕೆ ಯಾವ ರೀತಿ ನಾವು ತೀರ್ಮಾನಗಳನ್ನು ತಗೊಳ್ಬೇಕು ಅದನ್ನು ಕಾನ್ಸಂಟ್ರೇಷನ್ ಮಾಡೋದು ಒಳ್ಳೆಯದು. ಇದು ರಾಜಕೀಯವಾಗಿ ಬಳಸ್ತಕ್ಕಂಥ ಅಭ್ಯಾಸ BJPಯವ್ರಿಗೆ ಮುಂಚೆನೂ ಇರೋದ್ರಿಂದ ನಾವು ಅದನ್ನು ಜಾಸ್ತಿ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆ ಕುಟುಂಬಕ್ಕೆ ಸಾಂತ್ವನದ್ದು ಒಂದೇ ಹೇಳಿದರೆ ಸಾಲಲ್ಲ, ಇಂಥ ಘಟನೆಗಳಾಗಬಾರ್ದು. ಆ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರದಿಂದ ನಾವು ಮಾಡ್ತೀವಿ. ನೋಡಿ ಎಲ್ಲದಕ್ಕೂ ಇವ್ರು ಇದಾರಲ್ಲ, BJPಯವ್ರ ದುರ್ಬುದ್ಧಿ ಇದೆಯಲ್ಲ, ಅದು ಕೆಟ್ಟದದು. ಯಾರು ಇವ್ರ ಮನಸ್ಸಿಗೆ ಬಂದಿಗೆ ಹೇಳಿದ ತಕ್ಷಣ, ಅವ್ರ ಕ್ವೆಶನ್ ಕೇಳಿದ ತಕ್ಷಣ, ನೀವು ಅದನ್ನ ಕೇಳಿದ ತಕ್ಷಣ ನಾವು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡು ಬಂದವರು. BJPಯವ್ರ ವಿರುದ್ಧ, ಯಾಕೆಂದ್ರೆ ಅವ್ರು ಚೊಂಬುಳಕ್ಕೆ ಖಾಲಿ ಕೊಟ್ಟವ್ರೆ. ಅವರು ನಮ್ಮ ಹತ್ರ ದುಡ್ಡು ತೊಗೊಂಡು ಹೋಗ್ತಾರೆ ಸೂಟ್ ಕೇಸಲ್ಲಿ, ಟ್ಯಾಕ್ಸ್ ತೊಗೊಂಡು ವಾಪಸ್ ಬರ್ಬೇಕಾದ್ರೆ ಕರ್ನಾಟಕದವ್ರಿಗೆ ಚೊಂಬು ಕೊಟ್ಟಿದ್ದಾರೆ. ಕರೆಕ್ಟಾಗಿ ಮಾಡಿದ್ದಾರೆ. ಈ ಜನರು ಇವತ್ತು ನಾನು ಹೇಳ್ತಾ ಇದ್ದೀನಿ, ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತೇನು ಚಿಪ್ಪು ಅಂತೇಳಿ ಹೇಳಿದಾರಲ್ಲ, ಚೊಂಬ ಚಿಪ್ಪು ನೋಡಿ ಗೊತ್ತಾಗುತ್ತೆ ಅವರಿಗೆ ಚುನಾವಣೆಯಲ್ಲಿ. ನೋಡಿ ನೀವು ಬೇಕಾದ್ರೆ. ಇನ್ನೇನು ಅವ್ರು ಮತ್ತೇನಾರು ಐತಯ್ಯ, ಬೇಡಪ್ಪ, ಇಲ್ಲ ನಮ್ದೇನೆ ಮುಗೀತಲ್ಲ. ನಿಮ್ಗೆ ಕೇಳೋ ಪ್ರಶ್ನೆನೇ ಇಲ್ಲ. ಈ BJPಯವರಿಗೆ ಅವ್ರು ಏನು ಸ್ಟ್ರೈಟು ಇಂಥ ಒಂದು ಹೇಳಿದ್ರಲ್ಲ ಈಗ CM ಅವರು, ಇಷ್ಟು ಕೀಳ್ಮಟ್ಟಕ್ಕೆ ಅವ್ರು ಮಾತಾಡಬಾರ್ದು ಅಂತ ಹೇಳಿ. ಒಬ್ಬ ದೇಶದ ಪ್ರಧಾನಮಂತ್ರಿ ಆಯ್ತಪ್ಪ, ಇದು ಹಂಗಾರೆ ಈ ಕರ್ನಾಟಕ ಇಲ್ಲ ಇತ್ತಂತೆ, ಅವ್ರು ಅಡಿಗಿಲ್ಲ, ನರೇಂದ್ರ ಮೋದಿ ಅವ್ರು ಅಡಿಯಲ್ಲಿಲ್ಲ, ಅವ್ರಿಗೆ ಕಾನೂನು ಗೊತ್ತಾಗಲ್ಲ. ಮಾತೈತೆ ಮುಂಚೆ ಎಲ್ಲ ಏನಾದ್ರು ಅವ್ರು ಗೊತ್ತಾನೋ ನಮಗೆ, ಪಾಕಿಸ್ತಾನಿಗೆ ಹೋಗಿ ಅಂತ. ನಾನು ಹೇಳ್ತೀನಿ, BJPಯವರಿಗೆ ಏನು 400 ಲೆಕ್ಕ ಹಾಕಿಂದಿದ್ರಲ್ಲ, ಮೋಸ್ಟ್ಲಿ ಪಾಕಿಸ್ತಾನದ್ದು ಸೇರಿ MP ಬಾಂಗ್ಲಾದೇಶದ್ದು ಸೇರಿಸಿ ಇವ್ರು ಮೋಸ್ಟ್ಲಿ ಲೆಕ್ಕ ಹಾಕಿ 400 ಹಾಕಿರ್ಬೇಕು ಅವ್ರ ಹಣೆ ಬರೋಕ್ಕೆ. ಅವ್ರಿಗೆ ಬರೋದೇ ಇಲ್ಲ ಅಷ್ಟು. ಎಲ್ಲದಕ್ಕೂ ಅವ್ರಿಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಏನ್ರಿ, ನಮ್ಮ ಗ್ಯಾರಂಟಿ ಇದೆ, ಮನೆಗೆ ಹೋಗ್ತೀವಿ. ಎಲ್ಲ ಸಂಸಾರದಲ್ಲೂ ಕೂಡ ಸುಖವನ್ನು, ಒಂದು ವಿಶ್ವಾಸವನ್ನು, ಬದುಕಿಗೆ ಒಂದು ನೆಲೆಯನ್ನು ಕೊಡ್ತಕ್ಕಂಥ, ಒಂದು ಧೈರ್ಯವನ್ನು ಕೊಡ್ತಕ್ಕಂಥ, ಬಡವರ ಕುಟುಂಬಕ್ಕೆ ಕೊಡ್ತಕ್ಕಂಥದ್ದು ಕೊಟ್ಟಿದ್ದೀವಿ. ಅದ್ರ ಮೇಲೆ ಹೋಗ್ತೀವಿ, ಸಾಕು, ನೋ ಪ್ರಾಬ್ಲಮ್. ಈಗೇನಿದ್ರು ದೇಶದ ಗ್ಯಾರಂಟಿ ನಮ್ಮ ಸರ್ಕಾರದಿಂದ ಬಂದರೆ ಏನಿದೆ ಅದು ಅನುಷ್ಠಾನ ಆಗೇ ಆಗುತ್ತೆ. ಯಾಕಂದರೆ ಈ ದೇಶದಲ್ಲಿ ಬದಲಾವಣೆ BJP ವಿರುದ್ಧವಾಗಿ, ಕಾಂಗ್ರೆಸ್ ಪರವಾಗಿ ಸರ್ಕಾರ ಬಂದೇ ಬರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.